ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ಹಾಕಿರ್ತದ ಚಾನಲ್, ಅದನ್ನು ತಾವು ಗಮನಿಸ್ಬೇಕಂತ ಕೇಳ್ಕೊಂಡು ಲೈಕ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾ ಇದೆ, ಅದನ್ನು ಪ್ರೆಸ್ ಮಾಡಿ ಚಾನಲ್ಗೆ ಪರೋಕ್ಷವಾಗಿ ಸಹಕಾರ ನೀಡಿ ಅಂತ ಕೇಳಿಕೊಂಡು ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಇವತ್ತಿನ ದಿನ 28 ಜನವರಿ 2026 ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ರೆ ನಿಮ್ಮ ಮಕ್ಕಳು ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ 2 ಹನಿ ನೀವು ಹಾಕಿದ್ರೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಒಳ್ಳೆಯ ಬೆಳವಣಿಗೆ ಆಗ್ತದೆ ಮತ್ತು ಪಲ್ಸ್ ಪೋಲಿಯೋದಿಂದ ನಿಮ್ಮ ಮಗುವನ್ನು ಮುಕ್ತಗೊಳಿಸ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಜೊತೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತರೆಲ್ಲರೂ ಕೈ ಜೋಡಿಸಿ, ಅಂಗನವಾಡಿಯವರು ಕೈ ಜೋಡಿಸಿ, ಅಂಗನವಾಡಿ ಕಾರ್ಯಕರ್ತರು ಕೈ ಜೋಡಿಸಿ ಈ ಮಕ್ಕಳ ಪೋಲಿಯೋ ಲಸಿಕೆ ಹಾಕುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸಿ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ಮಾಡೋಕ್ಕೆ ತಾವು ಸಹಕರಿಸಬೇಕಂತ ಕೇಳಿಕೊಂಡು ನಮ್ಮ ಚಾನಲ್ ಬಳಗದಿಂದಲೂ ಸಹಿತ ಪೋಲಿಯೋ ಲಸಿಕೆ 2 ಹನಿ ನಿಮ್ಮ ಮಕ್ಕಳಿಗೆ ಹಾಕ್ರಿ ಅಂತೇಳಿ ತಾಯಂದಿರಲ್ಲಿ ಕೇಳಿಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಭಾರತೀಯ ರೈಲ್ವೆಯು ಮಾನ್ಯವಾದ ವಿಶಿಷ್ಟ ಅಂಗವೈಕಲ್ಯ ಗುರುತಿನ ಚೀಟಿ ಅಂದರೆ UDID ಕಾರ್ಡ್ಗಳು ಅಥವಾ ರೈಲ್ವೆ ರಿಯಾಯಿತಿ ಪ್ರಮಾಣ ಪತ್ರಗಳನ್ನು ಹೊಂದಿರುವ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಅಂದರೆ PWD ಅಂದರೆ ಪೀಪಲ್ ವಿತ್ ಡಿಸಬಿಲಿಟಿ ರಿಯಾಯಿತಿ ಟಿಕೆಟ್ಗಳನ್ನು ಕಾಯ್ದಿರಿಸಲು ಮತ್ತು ವಿಶೇಷವಾಗಿ ಮೀಸಲಿಟ್ಟ ಬೋಗಿಗಳಲ್ಲಿ ಪ್ರಯಾಣಿಸಲು ಅವಕಾಶ ನೀಡುತ್ತದೆ. ಇದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಚಾನಲಲ್ಲಿ ಬರ್ತಾ ಇದೆ. ಆದರೂ ಸಹಿತ ನಮ್ಮ ಚಾನಲಲ್ಲಿ ಇದನ್ನು ಪ್ರಸಾರ ಮಾಡಿ ನಮ್ಮ ಚಾನಲ್ ನೋಡ್ತಕ್ಕಂಥ ವೀಕ್ಷಕರಿಗೆ ಇದನ್ನು ಅರ್ಪಿಸುವಂಥ ಈ ಒಂದು ಪ್ರಯತ್ನ ಆಗಿದೆ. ಪ್ರಯಾಣಿಸಲು ಅವಕಾಶ ನೀಡುತ್ತದೆ ಮತ್ತು ಈ ನವೀಕರಿಸಿದ ನಿಯಮಗಳು ಗೊತ್ತುಪಡಿಸಿದ ಬೋಗಿಗಳಲ್ಲಿ ಅನಧಿಕೃತ ಪ್ರಯಾಣಿಕರಿಗೆ ತಡೆರಹಿತ ಬುಕ್ಕಿಂಗ್ ಮತ್ತು ವಿಶೇಷ ಆಸನ ಮತ್ತು ಕಠಿಣ ದಂಡವನ್ನು ಖಚಿತಪಡಿಸುತ್ತವೆ. ಅಂದರೆ ಯಾರಾದರೂ ಅನಧಿಕೃತವಾಗಿ ಬಂದು ಈ ಬೋಗಿಗಳಲ್ಲಿ ಕೂತ್ರೆ ಅಂದರೆ ವಿಶೇಷಚೇತನ ಬೋಗಿಗಳಲ್ಲಿ ಕೂತ್ರೆ ಅವರಿಗೆ ದಂಡ ವಿಧಿಸುವಂಥ ಖಚಿತಪಡಿಸುತ್ತದೆ. ಮತ್ತು ಪ್ರಮುಖ ಪ್ರಯಾಣ ನಿಯಮಗಳು ಮತ್ತು ರಿಯಾಯಿತಿಗಳು ಕಾಯ್ದಿರಿಸದ ಕೋಚ್ ಪ್ರವೇಶ ಅಂದರೆ ಯಾರಾದರೂ ಈ ಕಾಯ್ದಿರಿಸದ ಕೋಚ್ ಪ್ರವೇಶ ಮಾಡಬೇಕಾದ್ರೆ ಮಾನ್ಯ UDID ಕಾರ್ಡ್ಗಳನ್ನು ಹೊಂದಿರುವ ಅಂಗವೈಕಲ್ಯ ಹೊಂದಿರುವವರು ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ವಿಶೇಷವಾಗಿ ಮೀಸಲಿಟ್ಟ ಕಾಯ್ದಿರಿಸದ ಕೋಚ್ಗಳಲ್ಲಿ ಅಂದರೆ SLRD LSLRD ಅದರ ಕೋಚ್ಗಳಲ್ಲಿ ಪ್ರಯಾಣಿಸಬಹುದು. ಈ ಆಸನಗಳನ್ನು ಆಕ್ರಮಿಸಿಕೊಳ್ಳುವ ಅನಧಿಕೃತ ಪ್ರಯಾಣಿಕರಿಗೆ ಕಠಿಣ ದಂಡದ ಕ್ರಮಗಳನ್ನು ಅನ್ವಯಿಸುತ್ತವೆ. ದರ ರಿಯಾಯಿತಿಗಳು ಯಾವ್ಯಾವ ದರ ಇರ್ತಾವೆ ಅಂದರೆ ಅಂಗವೈಕಲ್ಯದ ಸ್ವರೂಪ ಮತ್ತು ಪ್ರಯಾಣದ ವರ್ಗವನ್ನು ಅವಲಂಬಿಸಿ ಈ ಒಂದು ದರ ನಿಗದಿ ಮಾಡುತ್ತದೆ. ಅಂದರೆ ಅವಲಂಬಿಸಿದ ರಿಯಾಯಿತಿಗಳು 25% 75% ಇರುತ್ತವೆ. ಅಂದರೆ ಆಯಾ ಬೋಗಿಗಳ ಈಗ ರೈಲ್ವೆ ಬೋಗಿಗಳ ಆಧಾರದ ಮೇಲೆ ಈ ಒಂದು ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಮತ್ತು ಬೆಂಗಾವಲು ಭತ್ಯೆ ಅಂದರೆ ಮೂಳೆ ಅಂಗವಿಕಲರು, ಕುರುಡರು ಮತ್ತು ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳು ಸೇರಿದಂತೆ ಅನೇಕ ವರ್ಗಗಳು ಜೊತೆಯಲ್ಲಿರುವ ಬೆಂಗಾವಲುಗಾಗಿ ರಿಯಾಯಿತಿ ಟಿಕೆಟ್ ಕಾಯ್ದಿರಿಸಲು ಅರ್ಹರಾಗಿರ್ತಾರೆ. ಅಂದರೆ ಎಸ್ಕರ್ಟ್ ನಮಗೆಲ್ಲ ಗೊತ್ತಿದ್ದ ವಿಷಯ, ಆದರೂ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ, ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ನೀವೆಲ್ಲ. ಗರೀಬ್ ರಥ್ ನಿಯಮಗಳು. ಗರೀಬ್ ರಥಲ್ಲಿ ಏನು ನಿಯಮ ಇದೆ ಅಂದರೆ ಸಂಪೂರ್ಣವಾಗಿ ಕಾಯ್ದಿರಿಸಿದ ಗರೀಬ್ ರಥ್ ರೈಲುಗಳಿಗೆ ಗೊತ್ತುಪಡಿಸಿದ PWD ವಿಭಾಗಗಳಲ್ಲಿನ ಸೀಟುಗಳನ್ನು ಮೊದಲು ಬಂದವರಿಗೆ ಮೊದಲು ಸೇವೆ ಸಲ್ಲಿಸಿದ ಆಧಾರದ ಮೇಲೆ ಪೂರ್ಣ 3 AC ದರದಲ್ಲಿ ಬುಕ್ ಮಾಡಲಾಗುತ್ತದೆ. ಇನ್ನು IRCTC ಮೂಲಕ ಆನ್ಲೈನ್ನಲ್ಲಿ ಟಿಕೆಟ್ಗಳನ್ನು ಹೇಗೆ ಬುಕ್ ಮಾಡುವುದು, ಇದು ನಾವು ಈಗಾಗಲೇ IRCTC ಬಗ್ಗೆ ಒಂದು ವರದಿ ಮಾಡಿದೆವು, ವಿಡಿಯೋ ಮಾಡಿದೆವು, ತಾವು ಅದನ್ನು ಗಮನಿಸ್ಬೋದು. ಆದರೂ ಇಲ್ಲಿ ಮತ್ತೆ ತಿಳಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಅರ್ಹ ಪ್ರಯಾಣಿಕರು ತಮ್ಮ UDID ಕಾರ್ಡನ್ನು IRCTC ಟಿಕೆಟಿಂಗ್ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು. ನಿಮ್ಮ ಮಾಸ್ಟರ್ ಪಟ್ಟಿಗೆ ಅಂದರೆ PWD ಪ್ರಯಾಣಿಕರನ್ನು ಸೇರಿಸುವ ಮೂಲಕ ಮತ್ತು ಬುಕ್ಕಿಂಗ್ ಸಮಯದಲ್ಲಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿ ರಿಯಾಯಿತಿ
ಚೆಕ್ ಬಾಕ್ಸನ್ನು ಆಯ್ಕೆ ಮಾಡುವ ಮೂಲಕ, ಅಂದರೆ ಅಲ್ಲಿ ಒಂದು ಬಾಕ್ಸ್ ಬರ್ತದೆ, ಚೆಕ್ ಬಾಕ್ಸನ್ನು ಆಯ್ಕೆ ಮಾಡಬೇಕು. ವ್ಯವಸ್ಥೆಯ ರಿಯಾಯಿತಿಯನ್ನು ಅನ್ವಯಿಸುತ್ತದೆ. ಅಂದರೆ ಯಾವಾಗ ಅದು ಬುಕ್ ಚೌಕ್ ಮಾರ್ಕ್ ಇರುತ್ತೆ, ಅಲ್ಲಿ ಬುಕ್ ಟಿಕ್ ಮಾಡಿದ್ರೆ ಅದು ನಿಮಗೆ ವ್ಯವಸ್ಥೆಯನ್ನು ರಿಯಾಯಿತಿಯನ್ನು ಕಾಯ್ದಿರಿಸ್ತದೆ, ಅದು ಅನ್ವಯಿಸ್ತದೆ. ಇನ್ನು ರೈಲ್ವೆ ಕೌಂಟರ್ಗಳಲ್ಲಿ, ಯಾವುದೇ ರೈಲ್ವೆ ಮೀಸಲಾತಿ ಕೌಂಟರ್ನಲ್ಲಿ ನಿಮ್ಮ ಮೂಲ ಅಂಗವೈಕಲ್ಯ ಪ್ರಮಾಣ ಪತ್ರ, UDID ಕಾರ್ಡ್ ಮತ್ತು ಮಾನ್ಯವಾದ ಫೋಟೋ ಐಡಿಯನ್ನು ಪ್ರಸ್ತುತಪಡಿಸುವ ಮೂಲಕ ನೀವು ರಿಯಾಯಿತಿ ಟಿಕೆಟ್ ಪಡೆಯಬಹುದು. ಕಡ್ಡಾಯ ದಾಖಲೆ, ಏನೇನು ದಾಖಲೆಗಳಿರಬೇಕು ಅಂತಂದರೆ, ನಿಮ್ಮ ಪ್ರಯಾಣದ ಸಮಯದಲ್ಲಿ ಯಾವಾಗ ಜರ್ನಿ ಮಾಡ್ತೀರಿ ಆ ಟೈಮ್ದಲ್ಲಿ ಟಿಕೆಟ್ ಪರೀಕ್ಷಕರು TC ಅವರು ಬಂದಾಗ ಇದನ್ನು ಪರಿಶೀಲಿಸುವುದರಿಂದ ನೀವು ಮೂಲ UDID ಕಾರ್ಡು ಅಥವಾ ಭಾರತೀಯ ರೈಲ್ವೆ ನೀಡಿದ ಫೋಟೋ ID ಕಾರ್ಡು ಅನ್ನು ಹೊಂದಿರಬೇಕು. ಎರಡರದ ಒಂದು ಹೊಂದಿರಬೇಕು. ಹೆಚ್ಚಿನ ಪರಿಶೋಧನೆ ಕೈದಿರಿಸಿದ ಕೋಚ್ ಪ್ರಯಾಣದ ಕುರಿತು ಸಂಪೂರ್ಣ ಕಾರ್ಯಾಚರಣೆಯ ಮಾರ್ಗಸೂಚಿಗಳಿಗಾಗಿ 2026 ಅಧಿಕೃತ ಭಾರತೀಯ ರೈಲ್ವೆ ವಾಣಿಜ್ಯ ಸುತ್ತೋಲೆ ಸಂಖ್ಯೆ 11 ಪರಿಶೀಲಿಸಿ. ಅಂದರೆ ಹೆಚ್ಚುವರಿ ಪ್ರಯಾಣ ಮಾಡ್ತಕ್ಕಂಥ, ಅಂದರೆ ಕೆಲವೊಬ್ಬರು ಇಡೀ ಆಲ್ ಓವರ್ ಇಂಡಿಯಾ ಟೂರನ್ನು ಪ್ರಯಾಣವನ್ನು ಒಂದೇ ಟೈಮ್ ಬುಕ್ ಮಾಡಿ ಎಲ್ಲ ರೈಲುಗಳ ಬುಕ್ ಮಾಡಬೇಕಾದ್ರೆ ನೀವು ಈ ಸುತ್ತೋಲೆ ಸಂಖ್ಯೆ 11 ವಾಣಿಜ್ಯ ಸುತ್ತೋಲೆಯ ಸಂಖ್ಯೆ ಪರಿಶೀಲಿಸಿ. ಆನ್ಲೈನ್ ಪ್ರೊಫೈಲ್ ಸೆಟಪ್ನಲ್ಲಿ ಹಂತದ ಸೂಚನೆಗಳಿಗಾಗಿ IRCTC ದಿವ್ಯಾಂಗಜನ್ ಬಳಕೆದಾರ ಮಾರ್ಗದರ್ಶಿಯನ್ನು ಓದಿ. IRCTCಲಿ ಏನು ಹೇಳಿರ್ತೋ ಅದೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನೀವು ಯಾವ ರೀತಿಯ ಅಂಗವೈಕಲ್ಯದೊಂದಿಗೆ ಪ್ರಯಾಣಿಸುತ್ತಿದ್ದೀರಿ ಅಥವಾ ನೀವು ಯಾವ ರೈಲು ವರ್ಗವನ್ನು ಬುಕ್ ಮಾಡಲು ಯೋಜಿಸುತ್ತಿದ್ದೀರಿ ಎಂದು ಪ್ಲ್ಯಾನ್ ಮಾಡಿದ್ದೀರಿ ಎಂದು ನೀವು ನನಗೆ ಆ ಒಂದು ವೆಬ್ಸೈಟಲ್ಲಿ ತಿಳಿಸ್ಬೇಕು. ನಿಮ್ಮ ಪ್ರಯಾಣಕ್ಕಾಗಿ ನಿಖರವಾದ ರಿಯಾಯಿತಿ, ಶೇಕಡಾವಾರು ಮತ್ತು ಬೆಂಗಾವಲು ನಿಯಮಗಳನ್ನು, ಅಂದರೆ ಎಸ್ಕರ್ಟ್ಸ್ಗಳಿಗೆ ಏನು ನಿಯಮ ಇದೆ ಆ ಎಲ್ಲ ಲೆಕ್ಕಾಚಾರ ಮಾಡಲು ನೀವು ಯಾವ ಒಂದು ವೆಬ್ಸೈಟಿಗೆ ಸಂಪರ್ಕಿಸಬೇಕು ಅಂತಕ್ಕಂಥ ವಿಚಾರ ಇಲ್ಲಿ ತಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅದಕ್ಕಾಗಿ ರೈಲ್ವೆ ಇಲಾಖೆಯ ಈ ಒಂದು ಯೋಜನೆಯ ಅನುಕೂಲವನ್ನು ಪ್ರಯೋಜನವನ್ನು ರಾಜ್ಯದ, ಅಂದರೆ ನಮ್ಮ ಚಾನಲ್ ನೋಡ್ತಕ್ಕಂಥ ಎಲ್ಲ ವೀಕ್ಷಕರು ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ಪೋಲಿಯೋ ಲಸಿಕೆ ಈ ಒಂದು 28 ಜನವರಿ 2026 ನಡೀತಕ್ಕಂಥ ಈ ಪೋಲಿಯೋ ಲಸಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿ ಪೋಲಿಯೋ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.